ಈ ತರ ಡಯಟ್ ಚಿಕನ್ ಯಾವತ್ತಾದ್ರೂ ಟ್ರೈ ಮಾಡಿದೀರಾ? ವಿಡಿಯೋ ಫುಲ್ ನೋಡಿ, ಫುಲ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಅಜ್ವೈನು ಮತ್ತೆ ಜೀರಿಗೆ ಹಾಕಿರೋ ನೀರನ್ನ ಕುಡಿದೆ. ಇದು ನಿಮ್ಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆದಷ್ಟು ಇದನ್ನ ಖಾಲಿ ಹೊಟ್ಟೆಗೆ ತಗೊಳ್ಳಿ, ತುಂಬಾ ಒಳ್ಳೇದು. ಕುಡಿಯಕ್ಕೆ ಸ್ವಲ್ಪ ಒಗ್ರಾಗಿರುತ್ತೆ, ಬಟ್ ಹೆಲ್ತಿಗೆ ಒಳ್ಳೇದಲ್ವಾ, ಕುಡಿಲೇಬೇಕು. ಇನ್ನು ನನ್ನ ಮಗಳಿಗೆ 2 ಪುಟಾಣಿ ದೋಸೆನ ಮಾಡ್ಕೊಟ್ಟೆ. ಇನ್ನು ನನಗೆ ಇಷ್ಟ ಇಲ್ದಿರೋ ಕೆಲಸನ ಕಷ್ಟಪಟ್ಟು ಮಾಡ್ಬೇಕಾಯ್ತು ಇವತ್ತು. ಅಮ್ಮ ಇಲ್ದಿರೋದ್ರಿಂದ ಪಾತ್ರೆನೆಲ್ಲ ತೊಳೆದು, ಇನ್ನು ಖಾಲಿ ಹೊಟ್ಟೆಗೆ ಸ್ವಲ್ಪ ಶುಂಠಿ ಖಾರ ತಿಂತೆ. ಇದು ಸ್ವಲ್ಪ ಥಂಡಿ ಇದ್ರೆ ಕಮ್ಮಿ ಮಾಡುತ್ತೆ. ಇನ್ನು ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ನಾನ್ ಮಾಡಿದ್ಮೇಲೆ ಅದು ಚೆನ್ನಾಗಿರ್ಲೇಬೇಕಲ್ವಾ. ನಿಮ್ಮೇಲೆ ಹಣೆಗೂ ದೋಸೆ ಚೆನ್ನಾಗಿ ಬಂದಿತ್ತು. ಇನ್ನು ನಮ್ಮ ಚಿಕ್ಕ ಮೇಡಮ್ನ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಾಯ್ತು. ಇನ್ನು ಬೆಳಿಗ್ಗೆ ತಿಂಡಿನೂ ತಿನ್ಕೊಂಡೆ. 11 ಗಂಟೆ ಆಗಿತ್ತು ತಿಂಡಿ ತಿನ್ಬೇಕಾದ್ರೆ. ಇನ್ನು ಬಟ್ಟೆ ಒಗೆಯಕ್ಕಿತ್ತು. ಇನ್ನು ಬಟ್ಟೆನೆಲ್ಲ ಒಣಗಾಕ್ ಬಂದೆ. ನಮ್ಮನೇಲಿ ಇವತ್ತು ಸ್ಪೆಷಲ್ ಏನು ಗೊತ್ತಾ, ಚಿಕನ್ನು. ಜೀವ ಬೇಕಾದ್ರೂ ಬಿಡು ಅಂತ ಹೇಳಿದ್ರು ಬಿಟ್ಬಿಡ್ತೀನೇನೋ, ಚಿಕನ್ನ ಮಾತ್ರ ಬಿಡಲ್ಲ. ಇವತ್ತೊಂದು ಹೆಲ್ತಿ ಡಯಟ್ ಚಿಕನ್ ರೆಸಿಪಿನ ತೋರಿಸ್ತೀನಿ. ಮೊದಲು ಸ್ಪೈಸಸ್ನೆಲ್ಲ ಒಂದ್ಸರಿ ಪೌಡರ್ ಮಾಡ್ಕೋಬೇಕು. ಸ್ಪೈಸಸ್ನ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬಿಡಿ. ಒಂದು ಪ್ಯಾನ್ ಅಲ್ಲಿ ಚಿಕನ್, ಅರಿಶಿನ ಪುಡಿ, ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಪ್ಲೇಟ್ ಅಲ್ಲಿ ತೋರಿಸ್ತಿರೋದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡೆ. ಆಮೇಲೆ ಚಿಕನ್ನ ಒಂದು 50% ಬೇಯಿಸ್ಕೊಬೇಕು, ಜಾಸ್ತಿ ಬೇಯಿಸ್ಕೊಳಕ್ ಹೋಗ್ಬಾರ್ದು. ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ಟು 1 ಸ್ಪೂನ್ ಆಗೋಷ್ಟು ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕೊಂಡೆ. ಆಮೇಲೆ 1 ಚಿಲ್ಲಿನ 2 ಪೀಸ್ ಮಾಡಿ ಅದನ್ನ ಹಾಕೊಂಡು, ಆಮೇಲೆ ಪೇಸ್ಟ್ ಮಾಡಿರ್ತೀವಲ್ಲ ಈರುಳ್ಳಿ ಪೇಸ್ಟ್, ಅದನ್ನ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಡ್ರೈ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೆನಲ್ಲ ಚಿಕನ್ನು, ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕೈ ಆಡಿಸ್ಕೊಳ್ಳಿ. ಚಿಕನ್ ಎಲ್ಲ ಕರೆಕ್ಟಾಗಿ ಸೆಟಲ್ ಆಯಿತು ಅನ್ನೋ ಅಷ್ಟರಲ್ಲಿ ಗರಂ ಮಸಾಲ ಏನು ಮಾಡ್ಕೊಂಡಿರ್ತೀರಲ್ಲ, ಫಸ್ಟ್ ತೋರಿಸಿದ್ನಲ್ಲ, ಅದನ್ನು ಪೌಡ್ರ್ ಮಾಡಿಕೊಂಡು ಒಂದು ಅರ್ಧ ನಿಂಬೆ ಹಣ್ಣನ್ನು ಮೇಲ್ಗಡೆ ಹಿಂಡ್ಕೊಂಡ್ಬಿಟ್ಟು ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಚಿಕನ್ ರೆಡಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳಿ. ಇವತ್ತಿಗಿಷ್ಟೇ, ಬಾಯ್.